ಜಿಬಿಐಟಿ ಯೋಜನೆಯ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆಯಲ್ಲ, ಸುಮಾರು 520 ಎಕರೆ ಅಥವಾ 517 ಎಕರೆಗೆ ಸಂಬಂಧಪಟ್ಟಾಗೆ ಈಗ ಬಿಡದಿ ಟೌನ್ಶಿಪ್ಗೆ ಒಡೇರಹಳ್ಳಿ ರೈತರು ಬಹಳ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ರಾಜ್ಯ ಸರ್ಕಾರದ ನಡೆಗೆ ಅನ್ನದಾತರು ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಒಡೇರಹಳ್ಳಿಯಲ್ಲಿ 63 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆ ಇದೆ. ಆ ಭಾಗದ ರೈತರು ಬನ್ರಿ ಇಲ್ಲಿ ಅಂತ ಸರ್ಕಾರದ ಕರಿತಾ ಇದ್ದಾರೆ ಸರ್ಕಾರನ. ಅಂದ್ರೆ ಏನು ಹೇಳ್ತಾ ಇದ್ರಲ್ಲಪ್ಪ, ಇದೇನೋ ಬರ್ಡ್ ಭೂಮಿ, ಅಲ್ಲಿ ಯಾರು ರೈತರಿಲ್ಲ, ಇದೆಲ್ಲ ಏನಂಗಾದ್ರೆ ಇದೆಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ಗಳ ನೀವು ನೋಡ್ತಾ ಇರೋದಿಲ್ಲಿ. ರಾಗಿ ಬೆಳೆದಿದ್ದಾರೆ, ತೆಂಗು ಬೆಳೆದಿದ್ದಾರೆ, ಭಾಳ ಮಂದಿ ರೇಷ್ಮೆ ಬೆಳೀತಾ ಇದ್ದಾರೆ. ಇಂಥ ಫಲವತ್ತಾದ ಭೂಮಿ 200-220 ಅಡಿಗೆ ಒಳ್ಳೆ ಬೋರ್ವೆಲಲ್ಲಿ 5 ಇಂಚ್ 6 ಇಂಚ್ ನೀರು ಸಿಗ್ತಾ ಇದೆ. ಇಂಥ ಜಾಗಕ್ಕೆ ಬಂದ್ಕೊಂಬಿಟ್ಟು ನೀವು ಖಾಲಿಗೆ ಕೆಂಪೇಗೌಡ ಲೇಔಟು, ಆ ಕಡೆ ಶಿವರಾಮ್ ಕಾರಂತ ಲೇಔಟು, ಇನ್ನೂ ಎಲ್ಲ ಖಾಲಿನೇ ಇದೆ. ಅಂದರೆ ಲೇಔಟ್ ಮಾಡಿದಿರಲ್ಲಪ್ಪ 1000 ಎಕರೆ, ಅಲ್ಲೇ ಇನ್ನೂ ಜನ ಬಂದಿಲ್ಲ. ಅಷ್ಟರೊಳಗಾಗಿ ಈ ಜಾಗನೆಲ್ಲ ನೀವು ಹೊಂಚಾಕಿ ಎತ್ತಕ್ಕೆ ಬಂದಿದ್ದೀರಲ್ಲ, ಇದು ನ್ಯಾಯನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ ಎಷ್ಟು ಫಲವತ್ತಾದಂಥ ಭೂಮಿಯಲ್ಲೆಲ್ಲ. ನಾವು ಪ್ರತಿನಿಧಿ ಅಲ್ಲಿಂದ ಒಂದು ವರದಿ ಕೊಟ್ಟಿದ್ರೆ ಬನ್ನಿ ನೋಡ್ಕೊಂಬೋಣ. ಒಳ್ಳೆ ರೇಟ್ ಸಿಗ್ತಾ ಇದೆ, ಇಂಥ ರೇಟ್ ಸಿಗಲ್ಲ. ಜೊತೆಗೆ ಇಲ್ಲಿ ಉದ್ಯೋಗವನ್ನು ಕೂಡ ಕೊಡ್ತೀವಿ. ಇಲ್ಲಿ ಆ ಒಂದು AICT ಆದರೆ ಬೇರೆ ಬೇರೆಗಳು ಬಂದರೆ ಇಲ್ಲಿ ಇರುವಂಥ ಉದ್ಯೋಗ ಕೊಡ್ತೀವಿ, ಬದಲಿ ನೀವೇನೋ ಜಮೀನು ಒಪ್ಪಲಿಲ್ಲ ಅಂದರೆ ನಿವೇಶನ ಕೊಡ್ತೀವಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಇವಾಗೆಲ್ಲ ಫೈನಲ್ ನೋಟಿಫಿಕೇಶನ್ ಆಗಿದೆ. ಮೊದಲ ಹಂತದಲ್ಲಿ ಈಗ 3 ಕಂದಾಯ ಗ್ರಾಮಗಳು, ಅದರಲ್ಲಿ ನಿಮ್ಮೂರು ಕೂಡ ಒಡೆಯರಲ್ಲಿ 63 ಎಕರೆಯಷ್ಟು ಈಗ ಭೂಸ್ವಾಧೀನಕ್ಕೆ ಮುಂದಾಗ್ತಾ ಇದೆ. ಏನು ಹೇಳ್ತೀರಿ ಸರ್ ಆಸ್ ಎ ಯೂತ್ ಆಗಿ? ಓಕೆ, ನಮಗೆ ಯಾವ ರೀತಿ ಉದ್ಯೋಗ ಕೊಡಿಸ್ತಾರೆ ಅಂತ ಹೇಳ್ತೀರಾ? ಸರ್ಕಾರ ಕೇಳ್ತಾ ಇದ್ದೀನಿ. AICT ಮಾಡ್ತಾರೆ, ಓಕೆ. ಇಂಡಸ್ಟ್ರಿಯಲ್ ಮಾಡ್ತಾರೆ, ರೆಸಿಡೆನ್ಷಿಯಲ್ ಮಾಡ್ತಾರೆ. ಅವರು ಇಂಡಸ್ಟ್ರಿಯಲ್ ಮಾಡಿದ್ರೆ ಎಲ್ಲರಿಗೂ ಕೆಲಸ ಕೊಡ್ಬೋದು. ರೆಸಿಡೆನ್ಷಿಯಲ್ ಮಾಡಿದ್ರೆ ಹೆಂಗೆ ಕೆಲಸ ಕೊಡ್ತಾರೆ? ಅದು ಎಲ್ಲರ ಮನೆಗೆ ಕೆಲಸ ಮಾಡಕ್ಕೆ ಹೋಗಬೇಕಾಗುತ್ತೆ. ಎಷ್ಟು ಇಂಪಾರ್ಟೆಂಟು ಸರ್? ಈಗ ನಿಮ್ಮ ಜಮೀನಿದೆ, ನೀವಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದೀರಾ, ಈ ಜಮೀನು ಇಲ್ಲ ಅನ್ನೋಂಥದ್ದಾದ್ರೆ ಹೇಗಿರುತ್ತೆ? ಜಮೀನಿಗೆ ಎಷ್ಟು ಇಂಪಾರ್ಟೆಂಟ್ ಸರ್? ಜಮೀನಿಗೆ ನಂದು ಜೀವ ಎಷ್ಟು ಇಂಪಾರ್ಟೆಂಟ್, ಜಮೀನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಇಲ್ಲಿರೋರು ಎಲ್ಲರ ಮನೇಲೂ ಹಸು ಇದೆ, ಹಸು ಸಾಕಿ ಹಾಲು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಇಬ್ರು ಕೆಲಸ ಮಾಡ್ತಾ ಇರ್ಬೋದು, ಎಲ್ರಿಗೂ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಹಸುಗಳಿಂದ ಹಾಲು ಹಾಕೊಂಡು ಜೀವನ ಮಾಡ್ತಾ ಇದೀವಿ, ಮಕ್ಕಳನ್ನ ಓದ್ತಾ ಇದ್ದಾರೆ. ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾವು ಮಾಡದೆ ಬಟ್ ಅದನ್ನ ನಾವು ಅಲ್ಲೇ ಸ್ಟಾಪ್ ಮಾಡಿದ್ವಿ, ಯೋಜನೆ ಮುಂದುವರಿಸಲಿಲ್ಲ ಅನ್ನೋಂಥದ್ದು ಕೂಡ ಹೇಳ್ತೀರಾ. ಇವರ ಒಂದು ಕಚ್ಚಾಟದಲ್ಲಿ ಇಲ್ಲಿ ರೈತರು ಬಲಿಪಶು ಆಗ್ತಾ ಇದ್ದಾರೆ. ರಾಜಕೀಯದವ್ರ ವಿಚಾರ ಬೇಡಿ, ಇಲ್ಲಿ ರೈತರು ನೋಡ್ಬೇಕು. ಅವರು ರಾಜಕೀಯದವರು 1000 ಮಾತಾಡ್ತಾರೆ. ಈ ಕುಮಾರಸ್ವಾಮಿ ಅವರು ಮಾಡ್ತೀನಿ ಅಂತ ಹೋದ್ರು, ರೈತರು ಹೋದ್ರು. ಈಗ ರೈತರುಗಳು ಹೇಳಿದ್ರು, ರೈತರುಗಳು ಕಷ್ಟ ನೋಡಿದ್ರು, ಬೇಡ ಅಂತ ಕೈ ಬಿಟ್ಬಿಟ್ರು. ಅವರೇ ನೋಟಿಫಿಕೇಶನ್ ಮಾಡಿಲ್ಲ. ಬೇರೆ ನಾನು ಮಾಡ್ತೀನಿ ಅಂತ ಅಕ್ವೈರ್ ಎಲ್ಲ ರೈತರುಗಳು ಬೇಕು ಅಂತಾನು ಅವತ್ತು ಇವತ್ತು ಓಡಾಡ್ತಾ ಇರೋ ರೈತರುಗಳೇ ಅವತ್ತು ಅಕ್ವೈರ್ ಬೇಡ ಅಂತ ಇದ್ರು. ಇವತ್ತು ಯಾಕೆ ಬೇಕು ಅವ್ರಿಗೆ ಅಕ್ವೈರು? ಇವತ್ತು ರೈತರು ತಾನೆ. ಇವತ್ತು ಅವತ್ತಿದ್ದ ರೈಟ್ ಇವತ್ತಿರುತ್ತಾ? ಇವತ್ತು ಅವ್ರು ಕೊಡ್ತಾರೆ 2.25 ಕೋಟಿ. ಸರ್ ಬಿಡದಿಲ್ ಬನ್ನಿ ಸರ್, 1 ಕೋಟಿ ರೂಪಾಯಿ, 1.5 ಕೋಟಿ ರೂಪಾಯಿ, ಒಂದು 40-60 ಸೈಟು, ಒಂದು ಸೈಟ್ ತೊಗೊಂಡು ಜೀವನ ಮಾಡೋಕ್ಕಾಗತ್ತೆ ರೈತ? ಇಲ್ಲಿಂದ ತೊಗೊಬಿಟ್ಟು ಒಂದು ಹಸು ಇದ್ದರೆ, ಈಗ ಅವ್ರ ಮಕ್ಕಳು ಜೀವನ ಹೇಳೋದು, ಈಗ ವಯಸ್ಸಾದವರು 50 ವರ್ಷ ದಾಟಿರೋರ್ಗೆ ಯಾರು ಕೊಡ್ತಾರೆ ಸರ್ ಕೆಲಸ? ಇಲ್ಲಿ ಯಾರ ಕೆಲಸ ಕೊಡ್ತಾರಾ? 50 ವರ್ಷ ದಾಟ್ತು ಅಂದರೆ ಅವ್ನಿಗೆ ಏಜ್ ಆಯಿತು ಅಂದರೆ ಯಾವುದೋ ನಾವು ಕಂಪ್ನಿಲೂ ತೊಗೊಳ್ಳಲ್ಲ. ಯಾವ ಇಂಡಸ್ಟ್ರಿಗೆ ಯಾವ ಕಂಪ್ನಿ ವಾಚ್ಮೆನ್ ಕೆಲಸ ಸಿಗುತ್ತೆ. ಈಗ ನಾವು ಓದಿರೋದು ಕಡಿಮೆನೇ, SSC ಓದಿದ್ದೀವಿ. ಈಗ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಜೋಳ ಬೆಳಿತೀವಿ, ತೆಂಗಿದೆ, ಏನೋ ಒಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅದನ್ನ ಇವರು ಎಲ್ಲ ರೈತರು ಮನೆ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅದ್ರ ತಕ್ಕಾಗೆ ರೈತರುಗಳು ಶಾಪ ತಡ್ತದೆ. ರೈತರುಗಳು ಸಣ್ಣ ಪುಟ್ಟ ರೈತರುಗಳು ಹಾಳಾಗೋಗ್ತಾರೆ. ಅದು ಅವರು ಇವತ್ತು ಹೇಳ್ತಾ ಇರೋದು DK ಶಿವಕುಮಾರ್. ಇವಾಗೂ ಕೈ ಬಿಟ್ಬಿಟ್ರೆ ರೈತರುಗಳು ನೆನ್ಕೋತಾರೆ ಅವ್ರನ್ನ. ಕುಮಾರಸ್ವಾಮಿ ಅವರಲ್ಲ, DK ಶಿವಕುಮಾರ್ ರೈತರು ನೆನ್ಕೋತಾರೆ. ಯಜಮಾನ್ರೆ, ನಿಮ್ದು ಎಷ್ಟು ಎಕರೆ ಐತೆ? ನೀವೆಲ್ಲ ಏನೆಲ್ಲ ಬೆಳೆ ಹೇಳ್ತೀರಾ? ತಂಗು, ಮಾವು ಎಲ್ಲ ಇದೆ ಸ್ವಾಮಿ. ಆಮೇಲೆ ಬೇಬಿಕಾನ್ ಜೋಳ ಇವೆಲ್ಲ ಬೆಳಿತೀವಿ. ನೆಮ್ಮದಿಯ ಜೀವನ ಮಾಡ್ತಾ ಇದ್ದೀವಿ. ಅವ್ರು ಕೊಡೋ ಹಣ ಎಲ್ಲಿವರೆಗೂ ಬರಲ್ಲ, 3 ದಿನ ಇರಲ್ಲ ಹಣ. ಜಮೀನಿದ್ರೆ ಉಳಿಯೋದಲ್ಲ, ಕೊಳೆಯೋದಲ್ಲ, ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಯಾವ ಅಧಿಕಾರಿಗಳೇ ಆಗಲಿ ಯಾರನ್ನೂ ನಾವು ನಿಂಬಕ್ಕೆ ಹೋಗ್ಬಾರ್ದು. ಅವನ ಮೇಲೆ ಇವನ್ ಆಗ್ತಾನೆ, ಇವನ ಮೇಲೆ ಅವನ್ ಆಗ್ತಾನೆ ಅಲ್ವರ. ನಾವು ರೈತರುಗಳು ನಾವು ಕೊಡಕ್ ಸಾಧ್ಯ ಇಲ್ಲ, ನಾವು ಬಿಡಲ್ಲ ಜಮೀನು. ನಮ್ಮ ಜನ್ಮ ಹೋದ್ರೂ ಬಿಡಲ್ಲ ಜಮೀನು. ಸರ್, ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ದೀರಿ ಅಂದ್ರೆ 1.5 ವರ್ಷ ಆಯ್ತು ಹೋರಾಟ ಮಾಡ್ಕೊಂತ ಈಗ ಬಂದಿರುವಂತದ್ದು. ಆದ್ರೂ ಇದ್ರ ನೋಡಿ ಸರ್ಕಾರ ಬಗ್ತಾ ಇಲ್ಲ, ಮಾಡೇ ಮಾಡ್ತೀವಿ ಅಂತಿದೆ. ಏನ್ ಹೇಳ್ತೀರಿ ಸರ್? ಅದೇ DK ಶಿವಕುಮಾರ್ ಹೇಳ್ತಾರೆ ಮಾಡೇ ಮಾಡ್ತೀವಿ ಅಂತ ತೊಡೆ ತಡ್ತಾರೆ. ಒಂದ್ಸಲಿ ಇಲ್ಲಿರೋ ಕನಕಪುರಕ್ಕೆ 20 ಸಲ ಬರ್ತಾರೆ. ಅದೇ 1.5 ವರ್ಷದಿಂದ ನಾವು ಇಲ್ಲಿ ಅಲ್ಲ ಚರಂಡಿ ಮುಂದೆ ವಾಷ್ಟ ಕುಡ್ಕೊಂಡು ಅಲ್ಲೇ ಸಾಯ್ತಾ ಇದ್ದೀವಿ. ಆದ್ರೂ ಒಂದಿನ ಅವರು ಎಲ್ಲೋ ರಾಮನಗರಕ್ಕೆ ಬಂದು ತೊಡೆ ತೊಟ್ಬಿಟ್ಟು ಹೋಯ್ತಾರೆ. ಅದೇ ಬಂದು ಬೈರ್ಮಾಳಕ್ಕೆ ಬಂದು ಯಾರು ರೈತರುಗಳು ಏನವ್ರೆ ಎತ್ತವ್ರೆ ಅಂತ ಒಂದ್ಸಲಿ ಬಂದು ಕೇಳ್ಬಿಟ್ಟು ಹೋಗ್ಲಿ. ಆದ್ರೆ ಅದು ಮಾತ್ರ ಕೇಳಕ್ಕಾಗಲ್ಲ CM ಅವ್ರಿಗೆ. ಇಲ್ಲಿ ಅಕ್ವೈರ್ ಮಾಡ್ತೀನಿ ಯಾರನ್ನೋ ಒಂದು 5 ಜನ 10 ಜನ ಪುಡಾಡಿಗಳನ್ನ ಕಟ್ಕೊಬಿಟ್ಟು ಇಲ್ಲಿ ಅಕ್ವೈರ್ ಮಾಡ್ತೀನಿ ಅಂತಾರೆ. ಅದೇ ರೈತರುಗಳನ್ನ ಕೇಳ್ಬಿಟ್ಟು ಇಲ್ಲಿ ಬಂದು ಒಂದ್ಸಲಿ ಬಂದು ನೋಡ್ಲಿ.
ರೈತರು ಅದೆಷ್ಟೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪರವಾಗಿಲ್ಲ, ಫಲವತ್ತಾದ ಭೂಮಿ ಹಾಳಾಗಿ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಸರ್ಕಾರ ಈಗ ಟೌನ್ಶಿಪ್ ಅನ್ನು ಮಾಡೇ ಮಾಡ್ತೀವಿ ಅನ್ನೋ ಧೋರಣೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ. ರೈತರ ಆಕ್ರೋಶಕ್ಕೆ ಈಗ ಬಿಡದಿ ಟೌನ್ಶಿಪ್ ವಿಚಾರ ಕಾರಣ ಆಗ್ತಾ ಇದ್ದು, ರಾಜ್ಯ ಸರ್ಕಾರದಿಂದ ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ಶುರುವಾಗಿದೆ. ರೈತರಿಗೆ ಅಂತಿಮ ನೋಟಿಸ್ ಅನ್ನ ಅಧಿಕಾರಿಗಳು ಕೊಡ್ತಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿ ಗ್ರಾಮ ಈ ಭಾಗದ ಸುಮಾರು 516 ಎಕರೆ ಭೂ ಸ್ವಾಧೀನ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ರೈತರಿಗೆ ಆಲ್ರೆಡಿ ನೋಟಿಸ್ ಕೂಡ ಬಂದಿದೆ. ಸಹಿ ಮಾಡಿ ನೋಟಿಸ್ ಅನ್ನ ರೈತರು ಪಡಿತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಇನ್ನು ಕೆಲವರು ಇಲ್ಲ, ಇದರಿಂದ ಬಹಳ ಅನುಕೂಲ ಆಗುತ್ತೆ, ಬಿಡದಿ ಟೌನ್ಶಿಪ್ಗೆ ಕೆಲ ರೈತರು ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಕೊಳಚೆ ನೀರಲ್ಲಿ ವ್ಯವಸಾಯ ಮಾಡಕ್ ಆಗಲ್ಲ, ಯೋಜನೆಯಿಂದ ನಮ್ಮ ಮಕ್ಕಳಿಗೆ ಅನುಕೂಲ, ಎಷ್ಟು ದಿನ ಹಸು ಸಾಕೋದು, 2 ಕೋಟಿ ರೂಪಾಯಿ ಕೊಡ್ತಾರೆ 1 ಎಕರೆಗೆ, ಎಷ್ಟು ದಿವಸ ಹಸು ಸಾಕೋದು, ನಮ್ಮ ಜಮೀನುಗಳನ್ನು ನಾವು ಕೊಡ್ತೀವಿ ಅಂತ ರೈತರು ಹೇಳ್ತಾರೆ. 2 ಕೋಟಿ ರೂಪಾಯಿ ಕೊಡ್ತಿದ್ದಾರೆ 1 ಎಕರೆ ಜಮೀನಿಗೆ. ಅಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಬಂದು ನೀವು ಬಿಡದಿಲ್ಲ ಏನಾದ್ರು ಒಂದು ಸೈಟ್ ತಗೊಬೇಕು ಅಂತ ಅಂದ್ರೆ ಅಲ್ಲಿ ಹೇಳ್ತಿದ್ರಲ್ಲ 40-60 ಸೈಟ್ಸು 1 ಕೋಟಿ ರೂಪಾಯಿ ಇದೆ. ಇವರು 40,000 ಪ್ಲಸ್ ಸ್ಕ್ವೇರ್ ಫೀಟ್ನ 2 ಕೋಟಿ ರೂಪಾಯಿ ಕೊಟ್ಟು 5,000 ಸ್ಕ್ವೇರ್ ಫೀಟ್ನ 2 ಕೋಟಿ ರೂಪಾಯಿ ತಗಂತಿದ್ದಾರೆ. ಏನು ಲೆಕ್ಕಾಚಾರ ನೋಡಿ ಕೆಲ ರೈತರದ್ದು. ಮನೆ ಪ್ರಶಾಂತ್ ನಮ್ಮ ಪ್ರತಿನಿಧಿಯಲ್ಲಿ ಮಾತನಾಡಿದರೆ ಕೇಳೋಣ. ಬಿಡದಿ ಬಳಿಯ GBIT ಯೋಜನೆಗೆ ರಾಜ್ಯ ಸರ್ಕಾರ ಈಗ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿರುವಂಥದ್ದು. ಅದರಲ್ಲಿ ಮೊದಲ ಹಂತವಾಗಿ 9 ಕಂದಾಯ ಗ್ರಾಮಗಳಲ್ಲಿ 3 ಕಂದಾಯ ಗ್ರಾಮಗಳಲ್ಲಿ ಭೂ ಸ್ವಾಧೀನಕ್ಕೂ ಕೂಡ ಈಗ ಸರ್ಕಾರ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಮನಗರ ತಾಲೂಕಿನ ಕೆಂಪನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಈಗಾಗಲೇ ಈ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಫೈನಲ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಅನ್ನು ಕೂಡ ರೈತರಿಗೆ ಕೊಡಲಾಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು, ಆ ಒಂದು ಸ್ಥಳದಲ್ಲಿದ್ದೀನಿ. ಈಗಾಗಲೇ ಈ ಒಂದು ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಭೂ ಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಶನ್ ಆಗಿದೆ. ಮೊದಲ ಹಂತದಲ್ಲಿ ಯಾರೆಲ್ಲ ರೈತರುಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಆ ರೈತರುಗಳಿಗೆ ಈಗ ನೋಟಿಸ್ ಅನ್ನ ಕೊಟ್ಟು ಅವರಿಂದ ಸಹಿಯನ್ನು ಪಡೆಯುವಂತ ಕೆಲಸವನ್ನು ಕೂಡ ಆಗ್ತಾ ಇದೆ. ದೃಶ್ಯದಲ್ಲಿ ಕೂಡ ಇಲ್ಲಿ ನೋಡಬಹುದು ಯಾವ ತರ ಇದೆ ಇಲ್ಲಿ ಅನ್ನುವಂಥದ್ದು. ಇಲ್ಲಿ ವಿಚಾರವನ್ನೆಲ್ಲ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತಿಮ ಅಧಿಸೂಚನೆ ತಿಳುವಳಿಕೆ ಪತ್ರ ಅಂತೇಳಿ ಇಲ್ಲಿ ರೈತರಿಗೆ ನೋಟಿಸ್ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾವ ರೈತರಲ್ಲಿ ಹೆಸರಿರುತ್ತೆ, ಇಲ್ಲಿ ಆನಂದ್ ರೆಡ್ಡಿ ಬಿನ್ ರೇವಾರೆಡ್ಡಿ ಅಂತ, ಅದು ಯಾವ ಭೂಮಿ, ಎಷ್ಟು ಎಕರೆ ಇದೆ, 25 ಗುಂಟೆ ಅಂತ ಇದೆ, ಯಾವ್ಯಾವ ದಿಕ್ಕಲ್ಲಿದೆ, ಈ ರೀತಿ ಇದನ್ನೆಲ್ಲ ಮೆನ್ಷನ್ ಮಾಡಿ ರೈತರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ನಿಮ್ದೇನಾದ್ರು ಆಕ್ಷೇಪಣೆ ಇದ್ರೆ ಇಷ್ಟು ದಿನದ ಒಳಗೆ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅಂತೇಳಿ ರೈತರುಗಳಿಗೂ ಕೂಡ ಅವರಂತ ಸಹಿಯನ್ನು ಕೂಡ ಪಡೆದು ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ರೈತರೇ. ಸರ್, ಈಗ ಬಂದು ಇಲ್ಲಿ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ. ನಿಮ್ಮೂರಿಂದ ಕೂಡ ಈಗ ಸಾಕಷ್ಟು ಭೂ ಸ್ವಾಧೀನ ಆಗ್ತೈತೆ, ನೀವು ಒಪ್ಪಿದ್ದೀರಾ, ಭೂಮಿ ಕೊಡ್ತಾ ಇದ್ದೀರಾ, ಎಷ್ಟು ಎಕರೆ ಇದೆ ಸರ್? ನಂದೊಂದು 9 ಎಕರೆ ಇದೆ. 9 ಎಕರೆ ಇದೆ. ಏನೇನೆಲ್ಲ ಬೆಳೀತಾ ಇದ್ರಿ ಸರ್? ನಾನು ಬೆಳೀತಾ ಇದ್ದೆ ಅವಾಗ, ಈಗ ಬೆಳೆಯಕ್ಕಾಗಲ್ಲ, ಬಿಟ್ಟಿದ್ದೀನಿ, ಪಾಳು ಬಿದ್ದವೆ. ಈಗ ನಿಮ್ಮ ಏರಿಯಾಕ್ಕೆ ಫೈನಲ್ ನೋಟಿಫಿಕೇಶನ್ ಆಗೈತೆ, ಭೂ ಸ್ವಾಧೀನಕ್ಕೂ ಕೂಡ ಮುಂದಾಗ್ತೀರಿ, ಇವತ್ತು ನೋಟಿಸ್ ಕೂಡ ಕೊಡ್ತಾ ಇದ್ದಾರೆ, ನೀವು ನೋಟಿಸ್ ಪಡಿತಾ ಇದ್ದೀರಾ ಹೇಗೆ ಸರ್? ಸರಿ, ನಾನು ತಗೊಂತಾ ಇದ್ದೀನಿ, ನೋಟಿಸ್ ತಗೋದೆ, ನಾನು ಕೊಡೋಕ್ಕೆ ಭೂಮಿ ಕೊಡೋಕೆ ಒಪ್ಪಿಗೆ ಇದೆ. ಈಗ ನಿಮ್ಮ ಏರಿಯಾದಲ್ಲೆಲ್ಲ ಸರ್ ಎಕರೆಗೆ ಎಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ ಸರ್? ನಮ್ಮ ಕೆಂಪೇನಪಾಳ್ಯ ಇದರಲ್ಲಿ 2 ಕೋಟಿ 7 ಲಕ್ಷ, ದಾರಿ ಪಕ್ಕ ಇದ್ರೆ 2 ಕೋಟಿ 14 ಲಕ್ಷ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ 50-50 ಜಾಗ ತಗೊಳ್ಳೋದು. ಈಗ ನೀವು ದುಡ್ಡನ್ನು ಪಡಿತಾ ಇದ್ದೀರಾ ಅಥವಾ 50-50 ಹೋಗ್ತಾ ಇದ್ದೀರಾ, ಇಲ್ಲ ನಿವೇಶನಕ್ಕೆ ಹೋಗ್ತಿದ್ದೀರಾ, ಯಾವ ತರ? 2 ತಗೋತಾ ಇದ್ದೀನಿ. ಯಾವ ತರ? ಒಂದಷ್ಟು ಕಾಸು ತಗೋತೀನಿ, ಉಳಿದಿದ್ದು ಸೈಟ್ ತಗೊಂಡಿನಿ, ಸೈಟ್ಗೆ ಹೋಗ್ತಾ ಇದ್ದೀರಿ, ಡೆವಲಪ್ಮೆಂಟ್ ಜಾಗ ತಗೋತೀನಿ. ರೈತರೆ, ನಿಮ್ದು ಎಷ್ಟು ಎಕರೆ ಇರೋದು ಜಮೀನು, ನೀವು ಹೇಗೆ ಕೊಡ್ತಿದ್ದೀರಿ, ಏನು ಹೇಳ್ತೀರಿ? ಸರ್, ನಮ್ದು 3 ಎಕರೆ ಇರೋದು. 3 ಎಕರೆಯಲ್ಲಿ ವ್ಯವಸಾಯ ಮಾಡೋಕೆ ಆಯ್ತಾ ಇಲ್ಲ. ನಾವು ನಮ್ಮ ಶುಗರು ಒಂದು ಆಳು ಸಿಕ್ಕಲ್ಲ, ರೇಷ್ಮೆ ಬೆಳೆಯೋಕ್ಕೆ ಕಡೆ ಇಂಡಸ್ಟ್ರಿಯಲ್ಸ್ ಏರಿಯಾ ಆಗೈತೆ, ಈ ಕಡೆ ಫ್ಯಾಕ್ಟ್ರಿಗಳಾಗ್ಬಿಟ್ಟವೆ, ಒಂದು ಲೇಡೀಸು ಸಿಕ್ಕಲ್ಲ. ಈ ಹುಳ ಬೇಕಾದ್ರೂ ಗಾಸಿ, ಬೆಳೆ ಬೆಳಿಬೇಕಾದ್ರೂ ಗಾಸಿ, ಸೊಪ್ಪು ಕುಯ್ಬೇಕಾದ್ರೂ ಗಾಸಿ, ಭಾರಿ ರಾಮಿಣ್ಯ ಆಗ್ಬಿಟ್ಟು ಭಾರಿ ಅನಾನುಕೂಲ ಆಗ್ಬಿಟ್ಟೈತೆ. ಮೊದಲು ಆ ಕೊಯ್ರು ಆಗ್ಬಿಟ್ಟು ನಮಗೂ ಟೌನ್ಶಿಪ್ ರೆಡಿ ಆಗಬೇಕು ಅಂತ ನಮ್ಗೆ ಆಸೆ. ಸರ್, ಈಗ ನೀವು ಇಲ್ಲಿ ಬಂದು ನೋಟಿಸ್ ಇಸ್ಕೊಂತಿದ್ರಿ, ಕೆಲವೊಂದಿಷ್ಟು ರೈತರು ನಮಗೆ ಬೇಡ, ನಮ್ಮ ಭೂಮಿ ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ನೀವು ನಮಗೆ ಭೂಮಿ ಯೋಜನೆ ಕೊಡ್ತೀನಿ ಅಂತ ಕೂಡ ಹೇಳ್ತೀರಿ ಏನು ಸರ್? ಸರ್, ಈಗ ಅವರು ಕೊಡ್ತಾರ ಬಿಡ್ತಾರ ಅದು ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಜಮೀನು ನಮ್ಮದೊಂದು 2 ಎಕರೆ ಇದೆ, ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಈಗ ನಮಗೆ ಇಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇತ್ತ ಆರ್ವಲ್ ಇಂಡಸ್ಟ್ರಿ ಇದೆ. ಇಲ್ಲ ಕೆಲಸಗಾರೆಲ್ಲ ಹೊಂಟೋಗಿರೋರಿಗೆ ಒಬ್ಬರು ಇಲ್ಲ. ಒಂದು ಸೊಪ್ಪು ಕುಯ್ಬೇಕಾದ್ರೆ 10 ಸೊಪ್ಪು ಒಬ್ಬ ಆಯ್ತದ, ಆಗಲ್ಲ. ನಮಗೇನು ಭೂಮಿ ಟೌನ್ಶಿಪ್ ಮಾಡ್ತಾವ್ರೆ, ನಾವು ಒಪ್ಪಿಗೆ ಕೊಟ್ಟಿದ್ದೀವಿ.
ನಾವು 50-50 ಅನುಪಾತ ನಾವು ತಗೋತಾರೆ. ನಾವು ಅಮೌಂಟ್ ಏನು ತಗೋತಾರೆ. JMC ತೆಂಗಿನ ಮರ ಕೊಡ್ತಾ ಇದ್ದಾರೆ, ಉಳಿ ಮನೆ ಕೊಡ್ತಾ ಇದ್ದಾರೆ, ನಮ್ಮ ರೇಷ್ಮೆ ಕಡ್ಡಿ ಕೊಡ್ತಾ ಇದ್ದಾರೆ, ಎಲ್ಲ ಒಟ್ಟಾರೆ ಕೊಡ್ತಾರೆ. ನಮಗೆ ಅನುಕೂಲ ಆಯ್ತಾ ಇದೆ. ನಮಗೆ ಅಕ್ವೈರ್ ಮಾಡಿ ಅಂತ ನಾವು ಕೈ ಮುಗ್ದು ಕೇಳ್ತಾ ಇದ್ವಿ. ಸರ್, ಇಲ್ಲಿ ರೈತರು ಬಂದು ಯಾವ ನೋಟಿಸನ್ನು ನಿಮ್ಗೆ ಕೊಡ್ತಿರೋದು ಏನು ಹೇಳ್ತೀರಾ ಸರ್? ಸರ್, ಇದು ಫೈನಲ್ ನೋಟಿಫಿಕೇಶನ್, ಅಂತಿಮ ಅಧಿಸೂಚನೆ. ನಿಮ್ದು ಏನಿದ್ರು ಅರ್ಜಿ ಸಲ್ಲಿಸಿ. ದುಡ್ಡು ಬೇಕಾ, 50 ಸೈಟ್ ಬೇಕಾ, 45 ಬೇಕಾ, ಏನು ಅದು ನಮ್ಮ ಅನಿಸಿಕೆ. ಅದು ನಾವು ಹೋಗಿ ಸೋಮವಾರ ಹೋಗಿ ಅರ್ಜಿ ಸಲ್ಲಿಸ್ಬಿಡ್ತೀವಿ. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಪ್ರಶಾಂತ್ TV9 ರಾಮನಗರ. ಅಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರ ಜೊತೆಗೆ ನಿಂತು ಅವ್ರ ಭಾವನೆಗಳನ್ನ ಅರಿತು ಹೋರಾಟ ಮಾಡ್ತಾ ಇರುವಂತದ್ದು ವಿರೋಧ ಪಕ್ಷದಲ್ಲಿ JDS ಸ್ವಲ್ಪ ಮುಂಚೂಣಿಯಲ್ಲಿದೆ. ಬಿಜೆಪಿ ತುಂಬಾ ಟ್ವೀಟ್ ಮಾಡ್ತಾ ಇದೆ. ಇವತ್ತು ನೋಡಿದ್ರಲ್ಲ ಆರ್ ಅಶೋಕ್ ಅವ್ರದೆಲ್ಲ ಬಹಳ ಟ್ವೀಟ್ಗಳು ಬಹಳ ಇದೆ. ಸೊ ಈಗ JDS ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಮಾಸ್ಟರ್ ಸ್ಟ್ರೋಕ್ ಅಂತ ಅಂದ್ರೆ ಅದು ರೈತರನ್ನ ಒಕ್ಕಲೆಬ್ಸೋದಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ JDS ಟ್ವೀಟ್ ಮಾಡಿದೆ. ಇಷ್ಟ ಇಲ್ಲದೆ ಹೋದ್ರೆ ಹೋಗ್ಬೋದು ಅನ್ನೋದು ಅಹಂಕಾರ. ಇದು ವಿರೋಧ ಪಕ್ಷದಲ್ಲಿದ್ದಾಗ ನೀವೇ ಇದನ್ನು ವಿರೋಧಿಸಿದ್ರಿ, ಈಗ ಯಾಕೆ ಕಾಂಗ್ರೆಸ್ಸಿಗರು ತುಟಿ ಬೀಸ್ತಾ ಇಲ್ಲ ಅಂತ JDS ಪ್ರಶ್ನೆ ಮಾಡ್ತಿದೆ.